ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡಿದ್ಯಾ ಅಮಲ್ ಬೇಬಿ? ನೋಡ್ತಾನೆ ಇದೀನಲ್ಲ, ಹಿಂಗ್ ಡವ್ ಮಾಡಿ ಮಾಡಿನೇ ನಿಮ್ಮ ಅಕ್ಕನ್ನ ಬುಟ್ಟಿಗೆ ಬೀಳಿಸ್ಕೊಂಡ ಅನ್ಸುತ್ತೆ. ಡವ್ ನಿಜಾನೋ? ಅವ್ನ್ ತೋರ್ಸೋ ಪ್ರೀತಿನಲ್ಲಿ ನಮ್ಮ ಅಕ್ಕ ಕಳ್ದೋಗಿದ್ದಾಳೆ. ಚೆನ್ನಾಗಿ ಮಾಡಿದಲ್ಲ ಅವಳು. ಸುಮ್ನಿರೋ. ಪುಣ್ಯ ಮಾಡಿದ್ಲು ಅಂತ ರೊಮ್ಯಾಂಟಿಕ್ ಗಂಡನ್ ಪಡೆಯೋದಕ್ಕೆ. ಹೆಂಡ್ತೀನಿ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಅಕ್ಕ ಅವಳು ತುಂಬಾ ಚೆನ್ನಾಗಿದ್ದೀನಿ ಅಂತ ಜಂಬ ಕೊಚ್ಕೋತಾ ಇದ್ಲು. ಅದೇನು ಸುಳ್ಳಲ್ಲ. ಇಂಥ ಗಂಡ ಸಿಕ್ಬಿಟ್ರೆ ಯಾವ ಹೆಂಡತಿ ತಾನೇ ಚೆನ್ನಾಗಿರಲ್ಲ. ಐ ಲವ್ ಯು. ಲವ್ ಯು ಟು ಬಾಲ. ಪ್ರಪೋಸ್ ಬೇರೆ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಬಾಲ. ಇದು ಡೈಮಂಡಾ? ಇದೇ ದಿವ್ಯಾ ಹೀಗೆ ಕೇಳ್ತಿದ್ಯಾ? ಪ್ಯೂರ್ ಡೈಮಂಡ್ ಇದು. ನಿನಗೋಸ್ಕರನೇ ಆರ್ಡರ್ ಕೊಟ್ಟು ಮಾಡಿಸಿರೋದು. ಬಾಲ ಕಿಲಾಡಿ. ಥ್ಯಾಂಕ್ ಯು ಬಾಲ. ಥ್ಯಾಂಕ್ ಯು ಸೋ ಮಚ್. ಅದು ಸರಿ, ಇವಾಗ ಯಾಕೆ ಪ್ರಪೋಸ್ ಮಾಡ್ತಿದ್ಯಾ? ಇದು ನನ್ನ ಮನಸ್ಸಿನ ಮಾತು ದಿವ್ಯಾ. ಹೇಗಿತ್ತು ಈ ಸೆಟಪ್ಪು, ಮ್ಯೂಸಿಕ್ಕು, ರಿಂಗ್ ಎಲ್ಲ? ಸಕ್ಕತ್ತಾಗಿತ್ತು. ಎಲ್ಲದರಲ್ಲೂ ನೀನೇ ನಂಬರ್ 1. ಆದರೆ ಆ್ಯಕ್ಚುಲಿ ಮ್ಯಾಟ್ ಇರೋದೇ ಇನ್ಮೇಲೆ. ಈಗ ನಾನು ನಿನಗೆ ಪ್ರಪೋಸ್ ಮಾಡೋ ವಿಷಯನೇ ಬೇರೆ ಇದೆ. ಏನು? ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು ಅಮೂಲ್ ಬೇಬಿ. ನನಗೆ ಯಾಕೋ ನಮ್ಮನ್ನ ಕಾಪಿ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಎಲ್ಲ ನನ್ನ ನೋಡಿ ಕಲ್ತ್ಕೋತಾ ಇದ್ದಾನ ಅಂತ. ನಿನ್ನ ನೋಡಿ. ನಿನ್ನ ನೋಡಿ ಅವ್ನು ಕಲ್ತ್ಕೊಳ್ಳೇಬೇಕು ಬಿಡು. ಚೆನ್ನಾಗಿದೆ ಕಾಮಿಡಿ. ನಿಜವಾಗ್ಲೂ ಸತ್ಯ, ನಾನು ಜೋಕ್ ಮಾಡ್ತಿಲ್ಲ. ಅವ್ನು ಪಕ್ಕ ಕಾಪಿ ಹೊಡಿತಾ ಇದ್ದಾನೆ. ಹೆಂಗೆ? ನೀನೇ ಗೆಸ್ ಮಾಡು. ಗೊತ್ತಾಗ್ತಿಲ್ಲ, ನೀನೇ ಹೇಳು. ಸಾರಿ, ನನ್ನ ಕೈಲಿ ಹೇಳಕ್ಕಾಗಲ್ಲ. ಇಫ್ ಪಾಸಿಬಲ್ ಗೆಸ್ ಮಾಡು. ಒಂದ್ ವೇಳೆ ಗೊತ್ತಾದ್ರೆ ಯಾರಿಗೂ ಹೇಳಕ್ ಹೋಗ್ಬೇಡ, ಗುಟ್ಟಾಗೆ ಇರ್ಲಿ. ದಿವ್ಯಾ,
ನನ್ನ ಮಗುಗೆ ತಾಯಿ ಆಗ್ತೀಯಾ? ನಾವು ಈ ಟ್ರಿಪ್ನ ಹನಿಮೂನ್ ಆಗಿ ಸೆಲೆಬ್ರೇಟ್ ಮಾಡಿ ನನಗೊಂದು ಮಗು ಕೊಡ್ತೀಯಾ ಬೇಬಿ? ಇದಕ್ಕೋಸ್ಕರನೇನಾ ನೀನು ಇಷ್ಟು ದೊಡ್ಡ ಸೆಟಪ್ ಮಾಡಿದ್ದು? ಸದಾಶಿವಂಗೆ 3 ಹೊತ್ತು ಅದೇ ಧ್ಯಾನ ಅಂತಾರಲ್ಲ, ಹಂಗಾಯ್ತು ನಿನ್ನ ಕತೆ. ಕರ್ಮ. ಇವತ್ತಲ್ಲ ನಾಳೆ ನಡಿಲೇಬೇಕಲ್ವ ದಿವ್ಯಾ? ದೊಡ್ಡವ್ರು ಏನು ಹೇಳಿದಾರೆ ಗೊತ್ತಾ? ನಾಳೆ ಮಾಡೋದನ್ನ ಇಂದು ಮಾಡು, ಇಂದು ಮಾಡೋದನ್ನ ಈಗಲೇ ಮಾಡು ಅಂತ ಹೇಳಿದ್ದಾರೆ. ಶಟ್ ಅಪ್. ಟ್ರಿಪ್ಪಿಗೆ ಅಂತ ಕರ್ಕೊಂಬಂದು ನಿನ್ನ ಬೇಳೆ ಬೇಯಿಸ್ಕೋಬೇಕು ಅಂತಿದ್ರೆ ಅದನ್ನ ಇಲ್ಲಿಗೆ ಮರ್ತ್ಬಿಡು. ನಿಮ್ಮ ಅಪ್ಪ ಅಮ್ಮ ನಮ್ಮನ್ನು ಒಪ್ಕೊಳ್ಳೋರ್ಗು, ನಾವು ನಿನ್ನ ಮ್ಯಾನ್ಷನ್ ಹೋಗೋವರೆಗೂ ನಮ್ಮ ಮಧ್ಯ ಏನೂ ನಡೆಯಲ್ಲ. ಏನಾಗಿದೆ ಈ ಋತುಗೆ? ಫೋನ್ ಕೂಡ ರೀಚ್ ಆಗ್ತಿಲ್ಲ ಅವಳದು. ಬೇಗ ಮನೆಗೆ ಬರಬೇಕು ಅಂತ ಗೊತ್ತಾಗಲ್ವಾ? ಹೆಣ್ಣು ಮಕ್ಕಳು ಸಂಜೆ ಆಗ್ತಿದ್ದ ಹಾಗೆ ಮನೆ ಸೇರ್ಕೋಬೇಕು. ಆದರೆ ಈಗಿನ ಹೆಣ್ಮಕ್ಳಿಗೆ ರಾತ್ರಿ ಆದರೂ ಮನೆ ನೆನಪಾಗಲ್ವೇ? ಮನೇಲಿ ಎಲ್ಲರೂ ಕಾಯ್ತಾ ಇರ್ತೀವಿ, ಆ ಪರಿಜ್ಞಾನನೂ ಇಲ್ಲ. ಕಡೆ ಪಕ್ಷ ಒಂದು ಫೋನ್ ಮಾಡಿ ಹೇಳಬೇಕು ಅಂತ ಒಂದು ಜವಾಬ್ದಾರಿ ಕೂಡ ಇಲ್ಲ ಅಂದರೆ ಛೇ, ಎಲ್ಲ ನೀನು ಕೊಟ್ಟಿರೋ ಸಲಿಗೆ ಕಣೆ ಇದು. ನಾನು ಆಗ್ಲಿಂದ ಟ್ರೈ ಮಾಡ್ತಾನೆ ಇದ್ದೀನಕ್ಕ, ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಛೇ, ಏನು ಹುಡುಗಿನೋ ಏನು ಅಲ್ವೇ ಊರ್ಮಿಳಾ? ಇಷ್ಟಾಗೋವರೆಗೂ ಸುಮ್ಮನೆ ಇದೆಯಲ್ಲ ನೀನು? ಕರೆದು ಬುದ್ಧಿ ಹೇಳೋಕ್ಕಾಗಲ್ವಾ? ಮಳೆ ಬೇರೆ ಬರ್ತಾ ಇದೆ. ಸ್ವಲ್ಪನೂ ಜ್ಞಾನ ಇಲ್ಲ ಹುಡುಗಿಗೆ. ಭಯ ಭಕ್ತಿ ಅಂತೂ ಇಲ್ವೇ ಇಲ್ಲ. ಅವಳು ಆಡಿದ್ದೆ ಆಟ ಆಗ್ಬಿಟ್ಟಿದೆ. ಯಾರು ಹೇಳೋರಿಲ್ಲ ನೋಡು ಮನೇಲಿ. ಇವಳು ಇಷ್ಟು ಲೇಟ್ ಯಾವತ್ತೂ ಮಾಡಿರಲಿಲ್ಲ ಅಕ್ಕ. ಅವಳ ಫ್ರೆಂಡ್ಸ್ ನಂಬರ್ ಇದೆಯೇನೆ? ಅವ್ರಿಗಾದ್ರೂ ಫೋನ್ ಮಾಡಿ ಕೇಳು ಎಲ್ಲಿದ್ದಾಳೆ ಅಂತ. ಸರಿ. ಹಲೋ ರಮ್ಯಾ, ಅಲ್ಲಿ ನನ್ನ ಮಗಳೇನಾದರೂ ಬಂದಿದ್ದಾಳೇನಮ್ಮ? ಸರಿಮ್ಮ, ನಾನು ಹಿಂಗೆ ಆಮೇಲೆ ಮಾಡ್ತೀನಿ. ನಮ್ಮ ಋತು ಏನಾದರೂ ನಿಮ್ಮ ಮನೆಗೆ ಬಂದಿದ್ದಾಳಾ? ಹೌದಾ? ಇಲ್ಲ, ಏನೋ ಹೋಗಿ ಬರ್ತೀನಿ ಅಂತ ಹೇಳಿದ್ಲಲ್ಲ, ಅದಕ್ಕೆ ಕೇಳಿದೆ. ನಿಮ್ಮ ಭಾವ ಬೇರೆ ಮನೇಲಿದ್ದಾರೆ. ಅವ್ರಿಗೇನಾದರೂ ಈ ವಿಚಾರ ಗೊತ್ತಾದರೆ ಏನು ಅನ್ಕೋತಾರೆ? ನಮಗೆ ಉಗಿತಾರೆ. ಇಷ್ಟೊತ್ತಲ್ಲಿ ಮನೆ ಹೆಣ್ಮಗುನ ಆಚೆ ಕಳಿಸಿದಿರಲ್ಲ ಅಂತ ಬೈತಾರೆ ಕಣೆ. ಏನಕ್ಕ ಮಾಡೋದೀಗ? ಯಾರ ಹತ್ರ ವಿಚಾರಿಸಿದ್ರು ರೀತು ಬಗ್ಗೆ ಏನೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರು ಬೇರೆ ಇವತ್ತೇ ಬರ್ತಾ ಇದ್ದಾರೆ. ಅಯ್ಯೋ, ಹೌದೇನೆ? ಅಯ್ಯೋ ದೇವ್ರೇ, ಅವ್ನ ಮನೆಗೆ ಬರೋದ್ರಲ್ಲಿ ಋತು ಮನೆಗೆ ಬಂದರೆ ಸಾಕಪ್ಪ. ಹಾಯ್ ಅದ್ಗೆ. ಹಾಯ್ ಊರ್ಮಿಳಾ. ಅದಕ್ಕೆ ಊರ್ಮಿಳಾ, ಈಗ ಬನ್ನಿಯಾ? ಹೋಗಿದ ಕೆಲಸ ಹೇಗಾಯ್ತು? ಫಾಸ್ಟ್ ಕ್ಲಾಸ್. ಅದಕ್ಕೆ ಸೂಪರ್. ಅಣ್ಣ ಇಲ್ಲಿ ರೂಮಲ್ಲಿದ್ದಾರೆ ನೋಡು. ಒಂದು ನಿಮಿಷ. ಯಾಕೆ ನೀವಿಬ್ರು ಒಂಥರ ಇದ್ದೀರಿ? ಏನಾಯ್ತು? ಅದು
ಅದೇ ಏನು? ಲಕ್ಷ್ಮಣ, ಅಲ್ಲ ರೀ, ಅದು ಏನಾಯ್ತು ಅದಕ್ಕೆ? ಅದೇನು ಅಂತ ಹೇಳಿ. ರೀತು ಕಾಣಿಸ್ತಿಲ್ಲ. ಇಷ್ಟೊತ್ತಾದ್ರೂ ಇನ್ನೂ ಮನೆಗೆ ಬಂದಿಲ್ಲ. ಅವಳ ಫ್ರೆಂಡ್ಸ್ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ಸುಮ್ಮನೆ ತಮಾಷೆ ಮಾಡಬೇಡ ಊರ್ಬಿಡ. ನಮ್ಮ ರಿತು ಹೇಳ್ದೆ ಕೇಳ್ದೆ ಹೀಗೆಲ್ಲ ಹೋಗೋಳಲ್ಲ. ಇತ್ತೀಚೆಗೆ ಅವಳು ತುಂಬಾನೇ ಬದಲಾಗಿದ್ದಾಳೆ ಲಕ್ಷ್ಮಣ. ಅದಕ್ಕೆ ನಮಗೆ ಭಯ ಆಗ್ತಿರೋದು. ಇದನ್ನ ಯಾಕದಕ್ಕೆ ನೀವು ನನಗೆ ಮುಂಚೆನೇ ಹೇಳಲಿಲ್ಲ? ಊರ್ಬಿಡ, ಅವ್ಳ ಫ್ರೆಂಡ್ಸ್ ಎಲ್ಲರನ್ನೂ ವಿಚಾರಿಸಿದ್ಯಾ? ಇಲ್ಲ ಅವ್ಳ ಫ್ರೆಂಡ್ಸ್ ಮನೇಲಿ ಏನಾದರೂ ಫಂಕ್ಷನ್ ಇದೆ ಅಂತ ನಾನು ಕೇಳಿದ್ಯಾ? ಇಲ್ಲ ರೀ, ವಿಚಾರಿಸ್ದೆ. ಊರ್ಬಿಡ, ಅವಳು ಹೈಸ್ಕೂಲ್ ಫ್ರೆಂಡ್ಸ್ ಒಬ್ಳು ಶ್ರಾವ್ಯ ಅಂತ ಇದ್ದಾಳಲ್ಲ, ಅವಳು ವಿಚಾರಿಸಿದ್ಯಾ? ಇಲ್ಲ, ಕೇಳಿಲ್ಲ ರೀ. ಅವಳನ್ನು ಕೇಳೋ ತಾನೆ. ಯಾವಾಗಲೂ ಒಬ್ರಿಗೊಬ್ರು ಅಂದ್ಕೊಂಡೇ ಇರ್ತಾರೆ. ಅಲ್ಲಮ್ಮ, ಅವಳನ್ನ ಕೇಳಿದ್ರೆ ನಿನ್ಗೆ ಗೊತ್ತಾಗ್ತಾ ಇತ್ತು ವಿಚಾರ ಏನು ಅಂತ. ನನಗದು ಹೊಳಿನೇ ಇಲ್ಲ ರೀ. ನಿನಗೆ ಹೊಳೆದಿದ್ರೆ ಈ ಕೆಲಸ ಮೊದಲೇ ಮಾಡ್ತಾ ಇದ್ದೆ. ಮಾಡು ಫೋನು. ಹಲೋ ಅಮ್ಮ ಶ್ರಾವ್ಯ, ನಾನು ರೀತು ಅಪ್ಪ ಮಾತಾಡ್ತಾ ಇದ್ದೀನಿ. ಹೇಳಿ ಅಂಕಲ್. ನನ್ನ ಮಗಳು ಅಲ್ಲಿದ್ದಾಳಮ್ಮ. ರಿತು ಅಲ್ಲಿದ್ದಾಳಾ? ರೀತು ನನ್ನ ಜೊತೆನೇ ಇದ್ದಾಳೆ ಅಂಕಲ್. ನಿನ್ನ ಜೊತೆ ಇದ್ದಾಳಾ? ಅವಳಿಗೊಂದ್ಸಲಿ ಫೋನ್ ಕೊಡು. ಅದು ಮಲ್ಕೊಂಡಿದ್ದಾಳೆ ಅಂಕಲ್. ಕಾಲ್ ಮಾಡಿ ಹೇಳು ಅಂತ ಹೇಳಿದ್ಲು, ನಾನೇ ಮರ್ತೋಗ್ಬಿಟ್ಟೆ. ಸಾರಿ ಅಂಕಲ್. ಪರವಾಗಿಲ್ಲಮ್ಮ, ಒಂದು ಕೆಲಸ ಮಾಡ್ತೀಯಾ? ಒಂದು ಸ್ವಲ್ಪ ಅವಳನ್ನ ಎಬ್ಬಿಸ್ತೀಯಾ? ಅವ್ರ ಅಪ್ಪ ಮಾತಾಡಬೇಕು ಅಂತ ಹೇಳ್ತೀಯಾ? ಅಂಕಲ್ ಸುಸ್ತಾಗಿದೆ ಅಂತಿದ್ಲು, ಆಗಲೇ ಎಬ್ಸಿದ್ರು ಎದೊಳ್ಳಿಲ್ಲ. ಮಲಗಲಿ ಬಿಡಿ ಅಂಕಲ್, ನಾಳೆ ಬೆಳಗ್ಗೆ ಮನೆಗೆ ಬರ್ತಾಳೆ. ಹೌದಾ? ಸ್ಲೀಪ್ ಓವರ್ ಮಾಡ್ತಾ ಇದ್ದೀರಾ? ಇದೊಂದು ಮಾತು ಮನೇಲಿ ಹೇಳಿದರೆ ಎಲ್ಲರೂ ಇಷ್ಟು ಗಾಬರಿ ಮಾಡ್ಕೋತಾ ಇರಲಿಲ್ಲ. ಸರಿ ಸರಿ, ನಿಮ್ಮ ಮನೇಲಿ ಲೊಕೇಶನ್ ಕಳಿಸು, ನಾನೇ ಬೆಳಗ್ಗೆ ಬಂದು ಅವಳನ್ನ ಪಿಕ್ ಮಾಡ್ತೀನಿ. ಬೇಡ ಅಂಕಲ್, ನಾಳೆ ಬೆಳಗ್ಗೆ ನಾನೇ ಕಳಿಸ್ಕೊಡ್ತೀನಿ. ಅವಳು ಇಲ್ಲೇ ಇರ್ತೀನಿ ಅಂತಿದ್ಲು. ಆಯ್ತಾಯ್ತು, ಅಕಸ್ಮಾತ್ ಅವಳು ಇದ್ದರೆ ನನಗೆ ಇಮ್ಮಿಡಿಯೇಟಾಗಿ ಫೋನ್ ಮಾಡ್ಸಮ್ಮ. ಅವಳು ಒಂದು ಮಾತು ಹೇಳು, ಅವರಪ್ಪ ಮನೆಗೆ ಬಂದಿದ್ದಾರೆ ಅಂತ. ಸರಿ ಅಂಕಲ್. ಏನಂತೆ? ಎಲ್ಲಿದ್ದಾಳಂತೆ ರೀತು? ಶ್ರಾವ್ಯ ಮನೇಲಿದ್ದಾಳೆ. ನಮ್ಮ ರಿತು ಅವಳು ಹೇಳಿದಾಳೆ ಮನೆಗೆ ಫೋನ್ ಮಾಡು ಅಂತ. ಆ ಹುಡುಗಿ ಹೇಳೋದನ್ನು ಮರ್ತಿಯಾಳೆ. ಅದೇನು ಯಾವತ್ತೂ ಇಲ್ಲದೆ ಇರೋದು ಇವತ್ತು ಅವಳ ಮನೇಲಿ ಉಳ್ಕೊಳ್ಳೋದಂತೆ? ಮನೆಯವ್ರ ಪರ್ಮಿಷನ್ ಇಲ್ಲದೆ ಇನ್ಯಾರ್ದೋ ಮನೇಲಿ ಹೇಗೆ ಉಳಿತಾಳೆ ಅವಳು? ಹೇಗೂ ಬೆಳಿಗ್ಗೆ ಬರ್ತಾಳಲ್ಲ, ಅದಕ್ಕೆ ವಿಚಾರಿಸೋಣ. ನೀವು ಯಾರು ಟೆನ್ಷನ್ ಮಾಡ್ಕೋಬೇಡಿ. ಈ ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಭಾಳ ಸೂಕ್ಷ್ಮವಾಗಿ ವಿಚಾರಿಸ್ಬೇಕು. ಅದಕ್ಕೆ ಅಣ್ಣ ಎಲ್ಲಿ? ಮೇಲೆ ರೂಮಲ್ಲಿದ್ದಾರೆ ಲಕ್ಷ್ಮಣ. ಸರಿ, ಊಟಕ್ಕೆ ರೆಡಿ ಮಾಡು. ಅದಕ್ಕೆ ನಾನು ಅಣ್ಣ ಬರೆಸ್ಕೊಂಬರ್ತೀನಿ. ಸರಿ ಲಕ್ಷ್ಮಣ.
ಬಾಯಲ್ಲಿ ಒಂದು ಮಾತು ಹೇಳ್ಬೇಕಂತ ಗೊತ್ತಾಗಲ್ಲ. ಬೇಬಿ ಒಂದು ಗೇಮ್ ಆಣ. ಸುಮ್ಮನೆ ಇರೋಕ್ಕಾಗಲ್ವಾ? ಇಷ್ಟು ದಿನ ಅದನ್ನೇ ತಾನೇ ಮಾಡಿದ್ದು. ಅದು ಹಾಗಲ್ಲ ಬೇಬಿ, ಇದನ್ನ ಒಂದ್ರ ಮೇಲೊಂದು ಜೋಡಿಸ್ತಾ ಹೋಗಬೇಕು. ಆಮೇಲೆ ಒಂದೊಂದೇ ಪೀಸ್ನ ತೆಗಿತಾ ಬರಬೇಕು. ಯಾರು ಸೋಲ್ತಾರೋ ಅವ್ರೊಂದು ಮುತ್ತು ಕೊಡ್ಬೇಕು. ಓ, ಮುತ್ತಿಗೋಸ್ಕರ ಇಷ್ಟೊಂದೆಲ್ಲ ಪ್ಲಾನಾ? ಆಗಲ್ಲ, ನೀನೇ ಆಡ್ಕೊ. ನೋಡಿದ್ಯಾ, ನಾನು ಏನು ಮಾಡಕ್ಕೆ ಹೋದ್ರೂ ನಿಂಗೆ ಇಷ್ಟನೇ ಆಗಲ್ಲ. ಸರಿ, ಆಡೋಣ. ನೀನ್ ಹೇಳಿದ ಮುತ್ತಿನಾಟನೇ ಆಡೋಣ. ಆಟ ಬೇರೆ ಆಡ್ತಾರೆ. ನನ್ನ ಡಾರ್ಲಿಂಗ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಅಮೂಲ್ ಬೇಬಿ, ನಾವು ಅಂಥದ್ದೇನಾದರೂ ಆಟ ಆಡೋದಕ್ಕೆ ತರಬೇಕಿತ್ತಲ್ವಾ? ಟೈಮ್ ಪಾಸ್ ಆದರೂ ಆಗಿರೋದು. ಯಾಕೆ ನಾನು ಬೋರ್ ಹೊಡಿತಾ ಇದ್ದೀನ ನಿನಗೆ? ಹಾಗಲ್ಲ ಅಮೂಲ್ ಬೇಬಿ, ರೇಗ್ಸೋದಕ್ಕೆ ಕಾಡ್ಸೋದಕ್ಕೆ ಆಟಗಳಿದ್ರೇನೆ ಚಂದ. ಅಟ್ಲೀಸ್ಟ್ ನೀನು ಅಳ್ಗುಳಿ ಮನೇನೋ ಚೌಕಾಬಾರನೋ ತರಬೇಕಿತ್ತು. ನನಗೆ ಗೊತ್ತಿತ್ತು ನೀನು ಹೀಗೆ ಹೇಳ್ತೀಯ ಅಂತ. ಅದಕ್ಕೆ ನಾನೊಂದು ಆಟ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನೀನು ಹೂ ಅನ್ಬೇಕಷ್ಟೆ. ಹೌದಾ? ಯಾವ ಆಟ? ಹೇಳ್ತೀನಿ. ಅಮೂಲ್ ಬೇಬಿ, ಇದು ನಿಜವಾಗ್ಲೂ ನೀನೇನಾ? ಅಮೂಲ್ ಬೇಬಿ, ನೀನು ಬೆಂಗಳೂರಿನಲ್ಲಿರೋದಕ್ಕೂ ಇಲ್ಲಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನೋ ಬೇರೆ ಥರನೇ ಕಾಣಿಸ್ತಿದ್ಯಾ, ಡಿಫ್ರೆಂಟು. ಅಬ್ಬಾ, ಫೈನಲಿ ಹೆಂಡತಿಗೆ ಗಂಡ ಡಿಫ್ರೆಂಟ್ ಅನ್ಸೋದು ಒಂಥರ ಗಂಡನ ಸಾಧನೆ ಇದ್ದಾಗೆ. ಆ ಲೆಕ್ಕದಲ್ಲಿ ನಾನು ದೊಡ್ಡ ಮನುಷ್ಯ. ಹೌದಂತೆ, ಕಾಮಿಡಿ ಸಾಕು. ಮೊದಲು ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಹೇಳು. ಏನಾಗಿದೆ ನಿಂಗೆ? ನಿನ್ನ ಹತ್ರ ಮಾತಾಡೋದ್ ಬದಲು ಅವ್ರದ್ದೇನೋ ಗೇಮ್ ಆಡ್ತಾ ಇದ್ದಾರೆ, ಅದನ್ನೇ ನೋಡ್ತೀನಿ. ನಾನೇ ಗೆದ್ದಿದ್ದು. ಹಾಗಿದ್ರೆ ನೀನೇ ಕಿಸ್ ಕೊಡ್ಬೇಕು.
ಏನ್ ಗುರು ನೀನು? ವೇಸ್ಟ್ ಬಾಡಿಗಳು.